ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಚಪಾತಿ ಮತ್ತೊಂದು ತತ್ತಿ ಹಾಕಿ ಒಂದು ಬುರ್ಜಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಇದು ಮುಂಜಾನೆ ಮಾಡಿರುವಂಥ ಒಂದು 6 ಚಪಾತಿ ಉಳಿದಿದೆ. ಅದರಲ್ಲಿ 3 ಚಪಾತಿಯನ್ನು ತಗೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊತಿದ್ದೇನೆ. ಒಂದು ಸ್ವಲ್ಪ ಡ್ರೈ ಆಗಿದ್ದರೆ ನೀವು ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಬೇಕಂದ್ರೆ ಒಂದು ಸ್ವಲ್ಪ ಪೌಡ್ರ್ ಗತೆ ಮಾಡ್ಕೊಂಡು ಬೇಕಂದ್ರೂ ಹಾಕ್ಕೋಬೋದು. ನಾನಿದು ಚಪಾತಿ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಈ ರೀತಿ ಮಾಡಿ ನಾವು ಮಕ್ಕಳ ಟಿಫಿನ್ ಬಾಕ್ಸಿಗೂ ಕೂಡ ಕಟ್ಬೋದು. ಇಲ್ಲಾಂದರೆ ಸಂಜೆ ಮುಂದೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಮಾಡಿಕೊಡೋದರಿಂದ ನಾವು ಚಪಾತಿಯಿಂದಲೇ ಈ ರೀತಿ ಮಾಡಿಕೊಟ್ಟಿದ್ದೇವೆ ಅಂತ ಮಕ್ಕಳಿಗಂತೂ ತಿಳಿಯೋದಿಲ್ಲ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಚಪಾತಿನ ಕಟ್ ಮಾಡ್ಕೊಂಡಿದ್ದೇನೆ ನಾನು. ಈಗ ಇಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನೂ ಹಾಕ್ಕೊತಿದ್ದೇನೆ. ಜೊತೆಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊತಿದ್ದೇನೆ. ಈಗ ಇದಕ್ಕೆ ನಾನು ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಈರುಳ್ಳಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊತೀನಿ. ಇದು ಈಸಿ ಮೆಥಡಲ್ಲಿ ಮಾಡೋದು ತೋರಿಸಿದ್ದೇನೆ ಫ್ರೆಂಡ್ಸ್ ನಿಮಗೆ. ಈಗ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಸಾಮಾನ್ಯವಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀವು ಖಾರಕ್ಕೆ ನೋಡಿಕೊಂಡು ಅಚ್ಕಾರದ ಪುಡಿ ಹಾಕ್ಕೋಬೇಕು. ನಾನೊಂದು 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಹಾಕ್ಕೊತೇನೆ. ಜೊತೆಗೆ ಅರ್ಧ ಚಮಚದಷ್ಟು ಅವಿಜ ಜೀರಿಗೆ ಪುಡಿನೂ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ರೀತಿ ಈರುಳ್ಳಿ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಆದಮೇಲೆ ಇದಕ್ಕೆ ನಾನು 6 ಚಪಾತಿಗೆ ಒಂದು 3 ತತ್ತಿಯನ್ನು ಇದಕ್ಕೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೆ ಜಾಸ್ತಿ ತತ್ತಿ ಬೇಕಂದರೆ ಹಾಕ್ಕೋಬೋದು. ನಾನು 3 ತತ್ತಿಯನ್ನಷ್ಟೇ ಇಲ್ಲಿ ಹಾಕ್ಕೊಂಡು ಇದರ ಜೊತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಪೂರ ಡ್ರೈ ಆಗೋವರೆಗೆ ಬಿಡಬಾರ್ದು ಫ್ರೆಂಡ್ಸ್. ಪೂರ ಡ್ರೈ ಆಗೋಕ್ಕಿಂತ ಮೊದಲೇ ನಾವು ಪುಡಿ ಮಾಡಿಟ್ಟಿರುವಂಥ ಅಥವಾ ಕಟ್ ಮಾಡಿಟ್ಟಿರುವಂಥ ಚಪಾತಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಈಗ ಇದಕ್ಕೆ ಚಪಾತಿ ಪುಡಿಯನ್ನು ಈಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಚಪಾತಿಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಇದಕ್ಕೆ ಉಪ್ಪು ಕಡಿಮೆ ಆಗಿದ್ದರೆ ನೀವು ಮೊದಲೇ ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದರ ಜೊತೆ ಚಪಾತಿನ ಸೇರಿಸ್ಕೊಂಡಿದ್ದೀರಂತ ಎಲ್ಲೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅಷ್ಟು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ಉಳಿದಿರುವ ಚಪಾತಿಯಿಂದ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿದೆ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಮ್ಯಾಜಿಕ್ ಮಸಾಲ ಪೌಡ್ರನ್ನು ಸ್ವಲ್ಪ ಹಾಕ್ಕೊತೀನಿ. ನಿಮಗಿಷ್ಟ ಆಪ್ಷನಲ್ ಫ್ರೆಂಡ್ಸ್, ಬೇಡ ಅಂದರೆ ಬೇಡ. ಬೇಕಂದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನಾನೇನು ಅದನ್ನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿದಿರಲ್ಲ, ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.